ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿ.ವಿ.ಜಿ. ವಾಯ್ಸ್ ಕರಿಯಪ್ಪ. ಮೊನ್ನೆ ನಾನು ರಾಣೆಬೆನ್ನೂರಿನ MLA ಕೋಳಿವಾಡ ಬಲಗೈ ಬಂಟ ರಾಹುಲನ ಬಗ್ಗೆ ಒಂದು ಸ್ಟೋರಿ ಮಾಡಿದ್ದೆ. ಏನಪ್ಪ ಸ್ಟೋರಿ ಅಂತ ಹೇಳಿದರೆ, ರಾಣೆಬೆನ್ನೂರಿನಲ್ಲಿ ನಡೀತಕ್ಕಂಥ ಎಲ್ಲ ಅಕ್ರಮ ದಂಧೆಗಳಿಗೂ ರಾಹುಲ್ಲ ಅವಂದೇ ರಾಜ್ಭಾರ, ಅಂದರೆ ಆ ತಾಲೂಕಿನ ಒಂದು ಹಣೆ ಬರಹ ಅಂತ ಹೇಳಲು ಅಥವಾ ಏನಂತ ಹೇಳಬೇಕು ಈ ರಾಹುಲನ ಬಗ್ಗೆ. ಬೆಂಗಳೂರಿನಿಂದ ಗಾಂಜಾ ಡ್ರಗ್ಸ್ ಸಪ್ಲೈ ತೊಗೊಂಬಂದು ಆ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆ, ಅಂದರೆ ಏನು ಅವರ ತಾಲೂಕಿಗೆ ಸಂಬಂಧ ಬರುತ್ತೆ ಅಲ್ಲೆಲ್ಲ ಡ್ರಗ್ಸ್ ಮಾಫಿಯಾ ಮಾಡ್ತಾನೆ ಅಂತ ಹೇಳಿದರೆ, ಇವನಿಗೆ ಯಾರ ಆಶೀರ್ವಾದ ಇದೆ ಹೇಳಿ? ಅದೇ ಕೋಳಿವಾಡ ಅವರ ಆಶೀರ್ವಾದನೇ ಇರ್ಬೇಕು ತಾನೆ. ನನ್ನ ಪಕ್ಕದಲ್ಲಿರ್ತಕ್ಕಂಥ ಒಂದು ದಂಧೆ ಮಾಡ್ತಾವನೆ ಅಂತ ಹೇಳಿದ್ರೆ, ನನ್ನ ಪರ್ಮಿಷನ್ ಇಲ್ದಲೆ ಅವನೆಂಗೆ ದಂಧೆ ಮಾಡ್ತಾನೆ ಅಲ್ವಾ? ನಮ್ಮೇಲೂ ಸಹ ಅಲ್ಲೇ ನಡೆಸಿದ್ದ ರಾಹುಲ, ನಮ್ಮ ತಂಡದ ಮೇಲೂ ಸಹ ಅಲ್ಲೇ ನಡೆದಿತ್ತು. ಆದರೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರಲ್ಲ, ಹಂಗೆ ರಾಹುಲ ಅಂತ್ಯಕಾಲ ಬಂದಿದೆ. ಈಗ 22-23 ವರ್ಷ ಅಷ್ಟೇ ಅವನಿಗೆ, 24 ವರ್ಷ ಇರ್ಬೋದು ಹೈಯೆಸ್ಟ್. ಬಟ್ ಈ ವಯಸ್ಸಲ್ಲೇ ಅವನಿಗೆ ಆಗತ್ತು. ನಮ್ಮ ಏರಿಯಾಕ್ಕೆ ಕಾಲಿಡಬೇಡ್ರಿ ಅಂತ ಆವಾಜ್ ಹಾಕಿರೋರು ಅವ್ರು ನಮಗೆ. ಪಾಪ ಖರೀದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಅವರ MLA ಅವರು ರಾಣೆಬೆನ್ನೂರು ತಾಲೂಕನ್ನು. ಇದು ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಮಾತನಾಡಿರ್ತಕ್ಕಂಥ ವಿಡಿಯೋವನ್ನು ನೋಡ್ಕೊಂಡ್ಬನ್ನಿ. ಅಕ್ರಮ ಚಟುವಟಿಕೆಗಳಲ್ಲಿ ಗಾಂಜಾ ಇರಬಹುದು, ಇವ್ಯಾವ ಕೂಡ ನಮ್ಮಲ್ಲಿ ಬಂದಿದ್ದಿಲ್ಲ. ಇವತ್ತು ಒಬ್ಬ ಶಾಸಕನ ಬಲಗೈ ಬಂಟನೆ, ಅವನ ಹೆಸರೇನಂತ ರಾಹುಲ್ ಬೆಂಗಳೂರಿನಿಂದ ರಾಣೆಬೆನ್ನೂರಿಗೆ ಡ್ರಗ್ಸ್ ದಂಧೆ ಜಾಲವನ್ನ ತಂದು ಇವತ್ತು ಎಲ್ಲ ಹವ್ಯಾತವಾಗಿ ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ದೊರೆಯುವಂತ ವ್ಯವಸ್ಥೆಯನ್ನ ಈ ಶಾಸಕರು ಮತ್ತು ಶಾಸಕರ ಬೆಂಬಲಿಗರು ಮಾಡ್ತಾ ಇದಾರೆ. ಯಾವತ್ತು ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವತ್ತು